ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆಯಲ್ಲಿ ರಾಜಶೇಖರ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಭಾವನೆಯಲ್ಲಿ ಬಳ್ಳಾರಿ ಜನ ಕೂಡ ಇದ್ದಾರೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂಥ ಬಿ ಶ್ರೀರಾಮುಲು ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀರಾಮುಲು ಅವರೇ, ಈಗ ನೀವು ಪ್ರೆಸ್ ಮೀಟಲ್ಲಿ ಒಂದು ವಿಡಿಯೋವನ್ನು ತೋರಿಸಿದ್ರಿ. ರಿಪಬ್ಲಿಕ್ ಕನ್ನಡ ಕೂಡ ಆ ವಿಡಿಯೋವನ್ನು ಬೆಳಗ್ಗೆ 11 ಗಂಟೆಯಿಂದ, ಅಂದರೆ ನಿಮ್ಮ ಪ್ರೆಸ್ ಮೀಟ್ಗಿಂತ ಮುಂಚಿತವಾಗಿ ಆ ಒಂದು ವಿಡಿಯೋವನ್ನು ತೋರಿಸಿ ಇದರಲ್ಲಿರುವಂಥವರು ನಾರಾ ಭರತ್ ರೆಡ್ಡಿ ಅವರ ಗನ್ಮನ್ಗಳೇ ಅಂತ ಹೇಳಿ ನಾವು ತೋರಿಸಿದ್ವಿ. ಗಂಟೆ ಈಗ 11:15 ಆಗ್ತಾ ಇದೆ, 12:15 ಆಗ್ತಾ ಇದೆ. ಇಷ್ಟೊತ್ತಾದರೂ ಕೂಡ ಗೊತ್ತಿದ್ರೂ ಕೂಡ ವಿಡಿಯೋ ಸಾಕ್ಷಿಗಳಿದ್ರೂ ಕೂಡ ಯಾಕಿನ್ನೂ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳಾಗಿಲ್ಲ, ಅರೆಸ್ಟ್ ಕೂಡ ಮಾಡಿಲ್ಲ? ನಾನು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತೀನಿ. ನಾನು ಭಾಳ ಕ್ಲಿಯರಾಗಿ ನಾನು ನಿನ್ನೆಯಿಂದ ಏನು ನೋಡ್ತಾ ಇದ್ದೀನೋ 100ಗೆ 100% ಇವರಿಂದ ಫೈರ್ ಆಗಿ ಡೆತ್ ಆಗಿದ್ದಂತ ಅಲ್ಲೇ ಅಲ್ಲ. ನಾನು ಅದಕ್ಕೋಸ್ಕರವಾಗಿ ಅವರು ಮಿಸ್ಫೈರ್ ಮಾಡಿಕೊಂಡು, ಅವ್ರು ಸತೀಶ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ಅವ್ರಿಗೆ ಹವ್ಯಾಸ ಅಂತ್ರಿ, ಯಾರನ್ನ ಹೋದ್ರೆ ಅವ್ರ ಮನೆ ಹತ್ರ ಫೈರ್ ಮಾಡೇ ಮಾತಾಡೋದಂತ್ರಿ, ಗಾಳಿಯಲ್ಲಿ ಫೈರ್ ಮಾಡ್ತಾರಂತ್ರಿ. ಆ ಹುಡುಗ ತುಂಬ ಎಮೋಷ್ನಲ್ ಇದ್ದಾನೆ ರೀ. ದೇರ್ ಇಸ್ ನೋ ಮೆಚೂರಿಟಿ ಲೆವೆಲ್ಸ್ ಕೂಡ ಇಲ್ಲ ರೀ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಫೈರಿಂಗ್ ಮಾಡೋದ್ರಿಂದ ದೊಡ್ಡವನಾಗ್ತೀನಿ ಅಂತ ತಿಳ್ಕೊಂಡು ಫೈರ್ ಅಂತೂ ಸ್ಟಾರ್ಟ್ ಮಾಡ್ಯಾರ ರೀ. ಅವ್ರು ಫೈರ್ ಸ್ಟಾರ್ಟ್ ಮಾಡಿದ ನಂತರ ಅವ್ರು ಬಾಡಿ ಗಾರ್ಡ್ಸ್ ಏನು ಮಾಡಿದ್ದಾರೆ, ಅವ್ನು ಫೈರ್ ಮಾಡ್ಯಾರಂದ್ರೆ ಇವರು ಫೈರ್ ಸ್ಟಾರ್ಟ್ ಮಾಡಿ. ಆ ನೆಸಿಟ್ ಇದ್ದಲ್ಲ ರೀ. ನಾನೇನು ಹೇಳ್ತೀನಿ, ಪಬ್ಲಿಕ್ಕಲ್ಲಿ ಕಾನೂನು ಪ್ರಕಾರ ಗುಂಡು ಆರಿಸ್ಲಿಕ್ಕೆ ಅಧಿಕಾರ ಇಲ್ಲ ರೀ. ಗುಂಡು ಆರ್ಸೋಕ್ಕೆ ಅಧಿಕಾರ ಯಾರು ಕೊಟ್ಟರು ಅಂತ ಕೇಳ್ತೇನೆ ರೀ. ಗುಂಡು ಆರ್ಸೋಕ್ಕೆ ಅಧಿಕಾರ ಕೊಟ್ಟಿದ ನಂತರ ಅವರು ಆವೇಶದಲ್ಲಿ ಒಬ್ರಿಗೊಬ್ರು ಹೊಡ್ಕೊಂಡು, ಆ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನು ಡೆತ್ ಆಗಿದಾನೋ ಅವ್ರ ಪಿಸ್ತೂಲಿಂದನೇ ಆರಿದಂಥ ಗುಂಡಿನಿಂದನೇ ಸತ್ತಾನ್ರಿ. ಈಗ ನೋಡಿ ಸರ್, ಒಬ್ಬರು MLA ನಾರಾ ಭರತ್ ರೆಡ್ಡಿ ಅವರು ಒಬ್ಬ ಜನಪ್ರತಿನಿಧಿ, ಅವರ ಗನ್ ಮನ್ಗಳೇ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಪ್ರತಿಯೊಬ್ಬರು ಕೂಡ ಆ ವಿಡಿಯೋ ನೋಡಿದವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಒಬ್ಬರು ಶಾಸಕರ ಗನ್ಮನ್ಗಳೇ ಈ ರೀತಿಯಾಗಿ ವರ್ತಿಸಿದ್ರೆ ಇವತ್ತು ಬಳ್ಳಾರಿಯಲ್ಲಿ ಜನ ಧೈರ್ಯದಿಂದ ಹೇಗೆ ಬದುಕಬೇಕು? ನೋಡ್ರಿ, ಯಾವತ್ತೂ ಕೂಡ ಶಾಸಕರನ್ನಂಥವ್ರು ಯಾರೇ ಆಗಿರ್ಬೋದು, ಅವ್ರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಜೊತೆಯಲ್ಲಿ ಕಾನೂನನ್ನು ಕಾಪಾಡ್ಕೊಂಬರ್ಬೇಕು. ಶಾಂತಿಯುತವಾದಂಥ ಊರನ್ನು ಶಾಂತಿನಿಂದನೇ ನಾವು ನೋಡಿಸ್ಕೊಂಡು ಹೋಗ್ಬೇಕು. ಏನೇ ಹೊರಗಡೆ ಮಾಡಿದರೆ ಅವೆಲ್ಲ ಕಾಣಲ್ರಿ. ಹಂಗಾಗಿ ಅವರು ನಿನ್ನೆ ಮಾತಾಡೋಂಥ ಭಾಷೆದಲ್ಲಿ ನೋಡಿದಂಥ ಟೈಮಲ್ಲಿ ನನ್ನ ನೋವಾಯಿತು. ಮನೆ ಸುಟ್ಟು ಬಿಡ್ತಿದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಭಸ್ಮ ಮಾಡ್ತಾಯಿದ್ದೆ, ಹಿಂಗೆ ಹೇಳಿದಂಥ ಟೈಮಲ್ಲಿ ನಮ್ಮೆಲ್ಲರಿಗೂ ನೋವಾಗುತ್ತೆ. ಯಾಕಂದರೆ ಈ ರೀತಿ ನೀವೇ ಶಾಂತಿಯುತವಾದಂಥ ಊರನ್ನು ಶಾಂತಿ ಇಲ್ಲಾರ್ದಂಥ ಮಾಡೋಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ. ಹಂಗಾಗಿ ಈ ಮಾತಾಡಿದಂಥ ಟೈಮಲ್ಲಿ ಭಾಳಷ್ಟು ನೋವಾಗಿದೆ. ಅವರು ಶಾಸಕರಾಗಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವರು ಗಮನ ಹರಿಸಿದ್ರೆ ಒಳ್ಳೇದ್ರಿ. ನಾವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಬ್ಯಾನರ್ ಕಟ್ತಾ ಇದ್ರು, ಅದನ್ನು ಬೇಡ ಅಂತ ಹೇಳಿದ್ರು. ನೀವು ಬಂದ್ರಿ, ನಿಮ್ಮನ್ನು ಕೂಡ ಸ್ವಲ್ಪ ತಳ್ಳಾಟ ನೂಕಾಟ ಕೂಡ ಮಾಡಿದ್ರು. ಈ ಬ್ಯಾನರ್ ವಿಚಾರವನ್ನು ಇಡೀ ಸಿಟಿಯಲ್ಲೇ ಕಟ್ತಾ ಇರುವಂಥವ್ರು ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬೇಡ ಅಂದಾಗ ಕೂತು ಮಾತಲ್ಲೇ ಬಗೆಹರಿಸ್ಕೋಬೋದಿತ್ತು. ಈ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಉದ್ದೇಶ ಏನಾಗಿತ್ತು ಹಾಗಾದರೆ? ನಾನು ನೋಡ್ರಿ, ಅವರು ನೆಪ ಬ್ಯಾನರ್ ಮಾತ್ರ ನೆಪ ಹಿಡ್ಕೊಂಡಾರಾಗಲಿ, ಬ್ಯಾನರ್ಗೆ ಜಗಳಕ್ಕೆ ಯಾವುದೇ ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿ ಪುತ್ಥಳಿ 3ನೇ ತಾರೀಕಿಗೆ ಲೋಕಾರ್ಪಣೆ ಆಗುವಂಥ ವಿಚಾರಕ್ಕೆ ಕೂಡ ಯಾವುದೇ ಸಂಬಂಧ ಇಲ್ಲ ರೀ. ನನಗೆ ವಿಶ್ವಾಸ ಇದೆ ರೀ, ಪೊಲೀಸ್ ಇಲಾಖೆ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇದೆ ರೀ. ಪೊಲೀಸರು ಎಂಕ್ವೈರಿ ಮಾಡಲಿ. ಆಮೇಲೆ ಅದು ಒತ್ತಡ ಏನಾದರೂ ಇದೆಯಾ ಪೊಲೀಸರ ಮೇಲೆ? ಯಾವ ಒತ್ತಡ ಇದ್ದರೆ ಕೂಡ ನೋಡಿರಿ, ಅವರು ನನಗೆ ಗೊತ್ತಿರೋಂಥ ಪ್ರಕಾರ ಒತ್ತಡಕ್ಕೆ ಯಾರು ಮನೆಯಕ್ಕೆ ಹೋಗಲ್ರಿ. ಯಾರು ಕೂಡ ಆ ರೀತಿ ಇಲ್ಲಿಗಲ್ ಎಲಿಮೆಂಟ್ಸ್ ಯಾರು ಕೋಆಪ್ರೇಟ್ ಮಾಡಲ್ರಿ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ಮುಖಂಡರಾಗಿರುವಂಥ ಶ್ರೀರಾಮುಲು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ದುರ್ಗೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆಯಲ್ಲಿ ರಾಜಶೇಖರ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಭಾವನೆಯಲ್ಲಿ ಬಳ್ಳಾರಿ ಜನ ಕೂಡ ಇದ್ದಾರೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂಥ ಬಿ ಶ್ರೀರಾಮುಲು ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀರಾಮುಲು ಅವರೇ, ಈಗ ನೀವು ಪ್ರೆಸ್ ಮೀಟಲ್ಲಿ ಒಂದು ವಿಡಿಯೋವನ್ನು ತೋರಿಸಿದ್ರಿ. ರಿಪಬ್ಲಿಕ್ ಕನ್ನಡ ಕೂಡ ಆ ವಿಡಿಯೋವನ್ನು ಬೆಳಗ್ಗೆ 11 ಗಂಟೆಯಿಂದ, ಅಂದರೆ ನಿಮ್ಮ ಪ್ರೆಸ್ ಮೀಟ್ಗಿಂತ ಮುಂಚಿತವಾಗಿ ಆ ಒಂದು ವಿಡಿಯೋವನ್ನು ತೋರಿಸಿ ಇದರಲ್ಲಿರುವಂಥವರು ನಾರಾ ಭರತ್ ರೆಡ್ಡಿ ಅವರ ಗನ್ಮನ್ಗಳೇ ಅಂತ ಹೇಳಿ ನಾವು ತೋರಿಸಿದ್ವಿ. ಗಂಟೆ ಈಗ 11:15 ಆಗ್ತಾ ಇದೆ, 12:15 ಆಗ್ತಾ ಇದೆ. ಇಷ್ಟೊತ್ತಾದರೂ ಕೂಡ ಗೊತ್ತಿದ್ರೂ ಕೂಡ ವಿಡಿಯೋ ಸಾಕ್ಷಿಗಳಿದ್ರೂ ಕೂಡ ಯಾಕಿನ್ನೂ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳಾಗಿಲ್ಲ, ಅರೆಸ್ಟ್ ಕೂಡ ಮಾಡಿಲ್ಲ? ನಾನು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತೀನಿ. ನಾನು ಭಾಳ ಕ್ಲಿಯರಾಗಿ ನಾನು ನಿನ್ನೆಯಿಂದ ಏನು ನೋಡ್ತಾ ಇದ್ದೀನೋ 100ಗೆ 100% ಇವರಿಂದ ಫೈರ್ ಆಗಿ ಡೆತ್ ಆಗಿದ್ದಂತ ಅಲ್ಲೇ ಅಲ್ಲ. ನಾನು ಅದಕ್ಕೋಸ್ಕರವಾಗಿ ಅವರು ಮಿಸ್ಫೈರ್ ಮಾಡಿಕೊಂಡು, ಅವ್ರು ಸತೀಶ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ಅವ್ರಿಗೆ ಹವ್ಯಾಸ ಅಂತ್ರಿ, ಯಾರನ್ನ ಹೋದ್ರೆ ಅವ್ರ ಮನೆ ಹತ್ರ ಫೈರ್ ಮಾಡೇ ಮಾತಾಡೋದಂತ್ರಿ, ಗಾಳಿಯಲ್ಲಿ ಫೈರ್ ಮಾಡ್ತಾರಂತ್ರಿ. ಆ ಹುಡುಗ ತುಂಬ ಎಮೋಷ್ನಲ್ ಇದ್ದಾನೆ ರೀ. ದೇರ್ ಇಸ್ ನೋ ಮೆಚೂರಿಟಿ ಲೆವೆಲ್ಸ್ ಕೂಡ ಇಲ್ಲ ರೀ. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾನು ಫೈರಿಂಗ್ ಮಾಡೋದ್ರಿಂದ ದೊಡ್ಡವನಾಗ್ತೀನಿ ಅಂತ ತಿಳ್ಕೊಂಡು ಫೈರ್ ಅಂತೂ ಸ್ಟಾರ್ಟ್ ಮಾಡ್ಯಾರ ರೀ.
ಅವ್ರು ಫೈರ್ ಸ್ಟಾರ್ಟ್ ಮಾಡಿದ ನಂತರ ಅವ್ರು ಬಾಡಿ ಗಾರ್ಡ್ಸ್ ಏನು ಮಾಡಿದ್ದಾರೆ, ಅವ್ನು ಫೈರ್ ಮಾಡ್ಯಾರಿಂದ ಇವರು ಫೈರ್ ಸ್ಟಾರ್ಟ್ ಮಾಡಿ ಆ ನೆಸಿಟಿ ಇದ್ದಲ್ರಿ. ನಾನೇನು ಹೇಳ್ತೀನಿ, ಪಬ್ಲಿಕ್ಕಲ್ಲಿ ಕಾನೂನು ಪ್ರಕಾರ ಗುಂಡು ಆರಿಸ್ಲಿಕ್ಕೆ ಅಧಿಕಾರ ಇಲ್ಲ ರೀ. ಗುಂಡು ಆರ್ಸೋಕ್ಕೆ ಅಧಿಕಾರ ಯಾರು ಕೊಟ್ಟರು ಅಂತ ಕೇಳ್ತೇನೆ ರೀ. ಗುಂಡು ಆರ್ಸೋಕ್ಕೆ ಅಧಿಕಾರ ಕೊಟ್ಟಿದ ನಂತರ ಅವರು ಆವೇಶದಲ್ಲಿ ಒಬ್ರಿಗೊಬ್ರು ಹೊಡ್ಕೊಂಡು ಆ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನು ಡೆತ್ ಆಗಿದಾನೋ ಅವ್ರ ಪಿಸ್ತೂಲಿಂದನೇ ಆರಿದಂಥ ಗುಂಡಿನಿಂದನೇ ಸತ್ತಾನ್ರಿ. ಈಗ ನೋಡಿ ಸರ್, ಒಬ್ಬರು MLA ನಾರಾ ಭರತ್ ರೆಡ್ಡಿ ಅವರು ಒಬ್ಬ ಜನಪ್ರತಿನಿಧಿ, ಅವರ ಗನ್ ಮನ್ಗಳೇ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಪ್ರತಿಯೊಬ್ಬರು ಕೂಡ ಆ ವಿಡಿಯೋ ನೋಡಿದವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಒಬ್ಬರು ಶಾಸಕರ ಗನ್ಮನ್ಗಳು ಈ ರೀತಿಯಾಗಿ ವರ್ತಿಸಿದ್ರೆ ಇವತ್ತು ಬಳ್ಳಾರಿಯಲ್ಲಿ ಜನ ಧೈರ್ಯದಿಂದ ಹೇಗೆ ಬದುಕಬೇಕು? ನೋಡ್ರಿ, ಯಾವತ್ತೂ ಕೂಡ ಶಾಸಕರನ್ನಂಥವ್ರು ಯಾರೇ ಆಗಿರ್ಬೋದು ಅವ್ರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಜೊತೆಲಿ ಕಾನೂನನ್ನು ಕಾಪಾಡ್ಕೊಂಬರ್ಬೇಕು. ಶಾಂತಿಯುತವಾದಂಥ ಊರನ್ನು ಶಾಂತಿನಿಂದನೇ ನಾವು ನೋಡಿಸ್ಕೊಂಡು ಹೋಗ್ಬೇಕು. ಏನೇ ಹೊರಗಡೆ ಮಾಡಿದರೆ ಅವೆಲ್ಲ ಕಾಣಲ್ರಿ. ಹಂಗಾಗಿ ಅವರು ನಿನ್ನೆ ಮಾತಾಡೋಂಥ ಭಾಷೆದಲ್ಲಿ ನೋಡಿದಂಥ ಟೈಮಲ್ಲಿ ನನ್ನ ನಾವಾಯಿತು ಮನೆ ಸುಟ್ಟು ಬಿಡ್ತಿದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಭಸ್ಮ ಮಾಡ್ತಾಯಿದ್ದೆ, ಹಿಂಗೆ ಹೇಳಿದಂಥ ಟೈಮಲ್ಲಿ ನಮ್ಮೆಲ್ಲರಿಗೂ ನೋವಾಗುತ್ತಾರೆ. ಯಾಕಂದರೆ ಈ ರೀತಿ ನೀವೇ ಶಾಂತಿಯುತವಾದಂಥ ಊರನ್ನು ಶಾಂತಿ ಇಲ್ಲಾರ್ದಂಥ ಮಾಡೋಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ. ಹಂಗಾಗಿ ಮಾತಾಡಿದಂಥ ಟೈಮಲ್ಲಿ ಭಾಳಷ್ಟು ನೋವಾಗಿದೆ. ಅವರು ಶಾಸಕರಾಗಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವರು ಗಮನ ಹರಿಸಿದ್ರೆ ಒಳ್ಳೇದ್ರಿ. ನಾವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಬ್ಯಾನರ್ ಕಟ್ತಾ ಇದ್ರು, ಅದನ್ನು ಬೇಡ ಅಂತ ಹೇಳಿದ್ರು. ನೀವು ಬಂದ್ರಿ, ನಿಮ್ಮನ್ನು ಕೂಡ ಸ್ವಲ್ಪ ತಳ್ಳಾಟ ನೂಕಾಟ ಕೂಡ ಮಾಡಿದ್ರು. ಈ ಬ್ಯಾನರ್ ವಿಚಾರವನ್ನು ಇಡೀ ಸಿಟಿಯಲ್ಲೇ ಕಟ್ತಾ ಇರುವಂಥವ್ರು ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬೇಡ ಅಂದಾಗ ಕೂತು ಮಾತಲ್ಲೇ ಬಗೆಹರಿಸ್ಕೋಬೋದಿತ್ತು. ಈ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಉದ್ದೇಶ ಏನಾಗಿತ್ತು ಹಾಗಾದರೆ? ನಾನು ನೋಡ್ರಿ, ಅವರು ನೆಪ ಬ್ಯಾನರ್ ಮಾತ್ರ ನೆಪ ಹಿಡ್ಕೊಂಡಾರಾಗಲಿ, ಬ್ಯಾನರ್ಗೆ ಜಗಳಕ್ಕೆ ಯಾವುದೇ ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿ ಪುತ್ಥಳಿ 3ನೇ ತಾರೀಕಿಗೆ ಲೋಕಾರ್ಪಣೆ ಆಗುವಂಥ ವಿಚಾರಕ್ಕೆ ಕೂಡ ಯಾವುದೇ ಸಂಬಂಧ ಇಲ್ಲ ರೀ. ನನಗೆ ವಿಶ್ವಾಸ ಇದೆ ರೀ, ಪೊಲೀಸ್ ಇಲಾಖೆ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇದೆ ರೀ. ಪೊಲೀಸರು ಎಂಕ್ವೈರಿ ಮಾಡಲಿ. ಆಮೇಲೆ ಅದ್ರ ಒತ್ತಡ ಏನಾದರೂ ಇದೆಯಾ ಪೊಲೀಸರ ಮೇಲೆ? ಯಾವ ಒತ್ತಡ ಇದ್ದರೆ ಕೂಡ ನೋಡ್ರಿ, ಅವರು ನನಗೆ ಗೊತ್ತಿರೋಂಥ ಪ್ರಕಾರ ಒತ್ತಡಕ್ಕೆ ಯಾರು ಮಣಿಯೋಕ್ಕೆ ಹೋಗಲ್ರಿ. ಯಾರು ಕೂಡ ಆ ರೀತಿ ಇಲ್ಲಿಗಲ್ ಎಲಿಮೆಂಟ್ಸ್ ಯಾರು ಕೋಆಪ್ರೇಟ್ ಮಾಡಲ್ರಿ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀರಾಮುಲು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ದುರ್ಗೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂತಹ ಗಲಾಟೆಯಲ್ಲಿ ರಾಜಶೇಖರ್ ಅನ್ನುವ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬನ ಸಾವಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಭಾವನೆಯಲ್ಲಿ ಬಳ್ಳಾರಿ ಜನ ಕೂಡ ಇದ್ದಾರೆ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಬಿಜೆಪಿ ಮುಖಂಡರಾಗಿರುವಂಥ ಶ್ರೀರಾಮುಲು ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀರಾಮುಲು ಅವರೇ, ಈಗ ನೀವು ಪ್ರೆಸ್ ಮೀಟಲ್ಲಿ ಒಂದು ವಿಡಿಯೋವನ್ನು ತೋರಿಸಿದ್ರಿ. ರಿಪಬ್ಲಿಕ್ ಕನ್ನಡ ಕೂಡ ಆ ವಿಡಿಯೋವನ್ನು ಬೆಳಗ್ಗೆ 11 ಗಂಟೆಯಿಂದ, ಅಂದರೆ ನಿಮ್ಮ ಪ್ರೆಸ್ ಮೀಟ್ಗಿಂತ ಮುಂಚಿತವಾಗಿ ಆ ಒಂದು ವಿಡಿಯೋವನ್ನು ತೋರಿಸಿ ಇದರಲ್ಲಿರುವಂಥವರು ನಾರಾ ಭರತ್ ರೆಡ್ಡಿ ಅವರ ಗನ್ಮನ್ಗಳೇ ಅಂತ ಹೇಳಿ ನಾವು ತೋರಿಸಿದ್ವಿ. ಗಂಟೆ ಈಗ 11:15 ಆಗ್ತಾ ಇದೆ, 12:15 ಆಗ್ತಾ ಇದೆ. ಇಷ್ಟೊತ್ತಾದರೂ ಕೂಡ ಗೊತ್ತಿದ್ರೂ ಕೂಡ ವಿಡಿಯೋ ಸಾಕ್ಷಿಗಳಿದ್ರೂ ಕೂಡ ಯಾಕಿನ್ನೂ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸಗಳಾಗಿಲ್ಲ, ಅರೆಸ್ಟ್ ಕೂಡ ಮಾಡಿಲ್ಲ? ನಾನು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತೀನಿ. ನಾನು ಭಾಳ ಕ್ಲಿಯರಾಗಿ ನಾನು ನಿನ್ನೆಯಿಂದ ಏನು ನೋಡ್ತಾ ಇದ್ದೀನೋ 100ಗೆ 100% ಇವರಿಂದ ಫೈರ್ ಆಗಿ ಡೆತ್ ಆಗಿದ್ದಂತ ಅಲ್ಲೇ ಅಲ್ಲ. ನಾನು ಅದಕ್ಕೋಸ್ಕರವಾಗಿ ಅವರು ಮಿಸ್ಫೈರ್ ಮಾಡಿಕೊಂಡು, ಅವ್ರು ಸತೀಶ್ ರೆಡ್ಡಿ ಅವರು ಮುಂಚೆಯಿಂದ ಕೂಡ ಅವ್ರಿಗೆ ಹವ್ಯಾಸ ಅಂತ್ರಿ, ಯಾರನ್ನ ಹೋದ್ರೆ ಅವ್ರ ಮನೆ ಹತ್ರ ಫೈರ್ ಮಾಡೇ ಮಾತಾಡೋದಂತ್ರಿ, ಗಾಳಿಯಲ್ಲೇ ಫೈರ್ ಮಾಡ್ತಾನಂತ್ರಿ. ಆ ಹುಡುಗ ತುಂಬ ಎಮೋಷ್ನಲ್ ಇದ್ದಾನೆ ರೀ. ದೇರ್ ಇಸ್ ನೋ ಮೆಚೂರಿಟಿ ಲೆವೆಲ್ಸ್ ಕೂಡ ಇಲ್ಲ ರೀ. ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ, ನಾನು ಫೈರಿಂಗ್ ಮಾಡೋದ್ರಿಂದ ದೊಡ್ಡವನಾಗ್ತೀನಿ ಅಂತ ತಿಳ್ಕೊಂಡು ಫೈರ್ ಅಂತೂ ಸ್ಟಾರ್ಟ್ ಮಾಡ್ಯಾರ ರೀ. ಅವ್ರು ಫೈರ್ ಸ್ಟಾರ್ಟ್ ಮಾಡಿದ ನಂತರ ಅವ್ರು ಬಾಡಿ ಗಾರ್ಡ್ಸ್ ಏನು ಮಾಡಿದ್ದಾರೆ, ಅವ್ನು ಫೈರ್ ಮಾಡ್ಯಾರಿಂದ ಇವರು ಫೈರ್ ಸ್ಟಾರ್ಟ್ ಮಾಡಿ ಆ ನೆಸಿಟಿ ಇದ್ದಲ್ರಿ. ನಾನೇನು ಹೇಳ್ತೀನಿ, ಪಬ್ಲಿಕ್ಕಲ್ಲಿ ಕಾನೂನು ಪ್ರಕಾರ ಗುಂಡು ಆರಿಸ್ಲಿಕ್ಕೆ ಅಧಿಕಾರ ಇಲ್ಲ ರೀ. ಗುಂಡು ಆರ್ಸೋಕ್ಕೆ ಅಧಿಕಾರ ಯಾರು ಕೊಟ್ಟರು ಅಂತ ಕೇಳ್ತೇನೆ ರೀ. ಗುಂಡು ಆರ್ಸೋಕ್ಕೆ ಅಧಿಕಾರ ಕೊಟ್ಟಿದ ನಂತರ ಅವರು ಆವೇಶದಲ್ಲಿ ಒಬ್ರಿಗೊಬ್ರು ಹೊಡ್ಕೊಂಡು ಆ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನು ಡೆತ್ ಆಗಿದಾನೋ ಅವ್ರ ಪಿಸ್ತೂಲಿಂದನೇ ಆರಿದಂಥ ಗುಂಡಿನಿಂದನೇ ಸತ್ತಾನ್ರಿ. ಈಗ ನೋಡಿ ಸರ್, ಒಬ್ಬರು MLA ನಾರಾ ಭರತ್ ರೆಡ್ಡಿ ಅವರು ಒಬ್ಬ ಜನಪ್ರತಿನಿಧಿ, ಅವರ ಗನ್ ಮನ್ಗಳೇ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಪ್ರತಿಯೊಬ್ಬರು ಕೂಡ ಆ ವಿಡಿಯೋ ನೋಡಿದವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ಒಬ್ಬರು ಶಾಸಕರ ಗನ್ಮನ್ಗಳು ಈ ರೀತಿಯಾಗಿ ವರ್ತಿಸಿದ್ರೆ ಇವತ್ತು ಬಳ್ಳಾರಿಯಲ್ಲಿ ಜನ ಧೈರ್ಯದಿಂದ ಹೇಗೆ ಬದುಕಬೇಕು? ನೋಡ್ರಿ, ಯಾವತ್ತೂ ಕೂಡ ಶಾಸಕರನ್ನಂಥವ್ರು ಯಾರೇ ಆಗಿರ್ಬೋದು ಅವ್ರಿಗೆ ತಾಳ್ಮೆ ಇರಬೇಕು. ತಾಳ್ಮೆ ಜೊತೆಲಿ ಕಾನೂನನ್ನು ಕಾಪಾಡ್ಕೊಂಬರ್ಬೇಕು. ಶಾಂತಿಯುತವಾದಂಥ ಊರನ್ನು ಶಾಂತಿನಿಂದನೇ ನಾವು ನೋಡಿಸ್ಕೊಂಡು ಹೋಗ್ಬೇಕು. ಏನೇ ಹೊರಗಡೆ ಮಾಡಿದರೆ ಅವೆಲ್ಲ ಕಾಣಲ್ರಿ. ಹಂಗಾಗಿ ಅವರು ನಿನ್ನೆ ಮಾತಾಡೋಂಥ ಭಾಷೆದಲ್ಲಿ ನೋಡಿದಂಥ ಟೈಮಲ್ಲಿ ನನ್ನ ನಾವಾಯಿತು ಮನೆ ಸುಟ್ಟು ಬಿಡ್ತಿದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಭಸ್ಮ ಮಾಡ್ತಾಯಿದ್ದೆ, ಹಿಂಗೆ ಹೇಳಿದಂಥ ಟೈಮಲ್ಲಿ ನಮ್ಮೆಲ್ಲರಿಗೂ ನೋವಾಗುತ್ತಾರೆ. ಯಾಕಂದರೆ ಈ ರೀತಿ ನೀವೇ ಶಾಂತಿಯುತವಾದಂಥ ಊರನ್ನು ಶಾಂತಿ ಇಲ್ಲಾರ್ದಂಥ ಮಾಡೋಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ.
ಹಂಗಾಗಿ ಈ ಮಾತಾಡಿದಂಥ ಟೈಮಲ್ಲಿ ಭಾಳಷ್ಟು ನೋವಾಗಿದೆ. ಅವರು ಶಾಸಕರಾಗಿ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅವರು ಗಮನ ಹರಿಸಿದ್ರೆ ಒಳ್ಳೇದ್ರಿ. ನಾವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಬ್ಯಾನರ್ ಕಟ್ತಾ ಇದ್ರು, ಅದನ್ನು ಬೇಡ ಅಂತ ಹೇಳಿದ್ರು. ನೀವು ಬಂದ್ರಿ, ನಿಮ್ಮನ್ನು ಕೂಡ ಸ್ವಲ್ಪ ತಳ್ಳಾಟ ನೂಕಾಟ ಕೂಡ ಮಾಡಿದ್ರು. ಈ ಬ್ಯಾನರ್ ವಿಚಾರವನ್ನು ಇಡೀ ಸಿಟಿಯಲ್ಲೇ ಕಟ್ತಾ ಇರುವಂಥವ್ರು ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಬೇಡ ಅಂದಾಗ ಕೂತು ಮಾತಲ್ಲೇ ಬಗೆಹರಿಸ್ಕೋಬೋದಿತ್ತು. ಈ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಉದ್ದೇಶ ಏನಾಗಿತ್ತು ಹಾಗಾದರೆ? ನಾನು ನೋಡ್ರಿ, ಅವರು ನೆಪ ಬ್ಯಾನರ್ ಮಾತ್ರ ನೆಪ ಹಿಡ್ಕೊಂಡಾರಾಗಲಿ, ಬ್ಯಾನರ್ಗೆ ಜಗಳಕ್ಕೆ ಯಾವುದೇ ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿ ಪುತ್ಥಳಿ 3ನೇ ತಾರೀಕಿಗೆ ಲೋಕಾರ್ಪಣೆ ಆಗುವಂಥ ವಿಚಾರಕ್ಕೆ ಕೂಡ ಯಾವುದೇ ಸಂಬಂಧ ಇಲ್ಲ ರೀ. ನನಗೆ ವಿಶ್ವಾಸ ಇದೆ ರೀ, ಪೊಲೀಸ್ ಇಲಾಖೆ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇದೆ ರೀ. ಪೊಲೀಸರು ಎಂಕ್ವೈರಿ ಮಾಡಲಿ. ಆಮೇಲೆ ಅದ್ರ ಒತ್ತಡ ಏನಾದರೂ ಇದೆಯಾ ಪೊಲೀಸರ ಮೇಲೆ? ಯಾವ ಒತ್ತಡ ಇದ್ದರೆ ಕೂಡ ನೋಡ್ರಿ, ಅವರು ನನಗೆ ಗೊತ್ತಿರೋಂಥ ಪ್ರಕಾರ ಒತ್ತಡಕ್ಕೆ ಯಾರು ಮಣಿಯೋಕ್ಕೆ ಹೋಗಲ್ಲ ರೀ. ಯಾರು ಕೂಡ ಆ ರೀತಿ ಇಲ್ಲಿಗಲ್ ಎಲಿಮೆಂಟ್ಸ್ ಯಾರು ಕೋಆಪ್ರೇಟ್ ಮಾಡಲ್ಲ ರೀ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀರಾಮುಲು ಅವರ ಮತ್ತು ಕ್ಯಾಮ್ರಾ ಪರ್ಸನ್ ದುರ್ಗೆ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.